ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಹೋಟ್ಲಿಗೆ ಹೋಗಿದ್ವಿ. ಅವಳ ಫ್ರೆಂಡ್ ಒಟ್ಟಿಗೆ ಆಟ ಆಡ್ತಾ ಇದ್ದಾಳೆ. ನಾವೆಲ್ಲರೂ ಸೇರಿ ಹೋಗಿದ್ವಿ. ನಮ್ಮನೆ ಹತ್ತಿರ ಇರೋ ಹೋಟೆಲ್ಲು. ಬೇಕಾಗಿದ್ದೆಲ್ಲ ತಗೊಂಡು ತಿಂದ್ವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ನಾವೆಲ್ಲರೂ ಫ್ಯಾಮಿಲಿ ಸಮೇತ ಒಟ್ಟಿಗೆ ಹೋಗಿ, ಅಂದರೆ ಹೋಟ್ಲಿಗೆ ಹೋಗದೆ ತುಂಬ ಟೈಮ್ ಆಗಿತ್ತು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗಿದ್ದಂತೂ ಸತ್ಯ. ತುಂಬ ಚೆನ್ನಾಗಿತ್ತು. ನೋಡಿ, ಗೋಬಿ ತಗೊಂಡಿದ್ಲು, ನೂಡಲ್ಸ್ ಅವಳದ್ದು ಫೇವ್ರೆಟ್ಟು, ನೂಡಲ್ಸನ್ನು ತಗೊಂಡಿದ್ವಿ. ಸೊ ಎಸ್, ಎಲ್ಲ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮು ಒಳಗಡೆ ಬೀಳ್ದಿದ್ರೆ ಅದು ಹೋಟ್ಲಿಗೆ ಹೋದಾಗೆ ಅನಿಸಲ್ಲ. ಅದಾದ ನಂತರ ಕ್ಲಾಸಿಗೆ ಹೋಗಬೇಕಿತ್ತು. ಕ್ಲಾಸಿಗೆ ಹೋಗಿ ಬರೋವಾಗ ಎಷ್ಟೊಂದು ಜೋರಾಗಿ ಮಳೆ ಬಂತಂದರೆ, ಆಟೋದಲ್ಲಿ ಕೂತಿದ್ದೀವಿ, ಕೂತ್ರೂ ಇಡೀ ಮೈ ಒದ್ದಾಗಿದೆ. ಅಷ್ಟೊಂದು ಜೋರಾಗಿ ಮಳೆ ಬಂದಿದೆ. ಅದರಲ್ಲೇ ವಿಡಿಯೋ ಮಾಡಿದ್ದೀನಿ ನೋಡಿ. ಹೊರಗಡೆ ಸರಿಯಾಗಿ ಮಾಡೋಕ್ಕಾಗಿಲ್ಲ. ತುಂಬ ಚಳಿ ಇತ್ತು, ತುಂಬ ಚಳಿ ಆಗ್ತಾಯಿತ್ತು. ಎಷ್ಟೊಂದು ಜೋರಾಗಿ ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿದೆ ನೋಡಿ. ನಾವಿಬ್ಬರು ಹೊಂದ್ಕೊಂಡು ಕೂತ್ಕೊಂಡಿದ್ದೀವಿ. ಇಡೀ ಫುಲ್ ಮೈ ಒದ್ದೆ ಆಗಿದೆ, ತಲೆ ಒಂದು ಒದ್ದೆ ಆಗಿಲ್ಲೇನೋ ಅಷ್ಟೇ. ಅಷ್ಟೊಂದು ಜೋರಾಗಿ ಮಳೆ ಬಂತು ನೋಡಿ. ರೋಡೊಂದು ವಿಡಿಯೋ ಆಗಿದೆ. ಸೊ ಜೋರಾಗಿ ಮಳೆಯಲ್ಲೇ ಮನೆಗೆ ಬಂದ್ವಿ. ಫುಲ್ಲು ಇಡೀ ನೆಂದು ಹೋಗಿದ್ವಿ. ಸೊ ಅವಳದ್ದು ಕ್ಲಾಸನ್ನು ಮುಗಿಸ್ಕೊಂಡು ಹಾಗೆ ಬಂದ್ವಿ. ರಜಾ ಇತ್ತಲ್ವ, ಅಬ್ಬಾ ಎಷ್ಟೊಂದು ಕಾಟ ಕೊಡ್ತಾಳೆ. ಸೊ ಎಸ್, ನೀವೆಲ್ಲ ಹೇಗಿದ್ದೀರಾ? ನೀವೇನೇನು ಮಾಡಿದ್ರಿ ಕಮೆಂಟ್ ಮಾಡಿ. ಇವತ್ತು ಅಷ್ಟೊಂದೇನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದು ಎಕ್ಸ್ಟ್ರಾ ಅನಿಸ್ಬಿಡುತ್ತೆ. ಅಂತೂ ಇಂತೂ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ. ಇನ್ನೂ ನಿಂತಿಲ್ಲ, ಎಷ್ಟೊಂದು ಮಳೆ ಬಂತು. ಮಳೆ ಮುಗಿಸಿ ಮಳೆ ಅಂತೂ ಇಂತೂ ಮನೆಗೆ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ತುಂಬ ಒಂದು ರೀತಿ ಚಳಿ ಆಗೋಯ್ತು. ಅದಾದ ನಂತರ ಇದೊಂದು ಆಟ ಆಡೋಣ ಅಮ್ಮ ಅಂತ ಹೇಳಿದ್ಲು. ನಮ್ಮ ಊರಲ್ಲೆಲ್ಲ ನಾವು ಚಿಕ್ಕದಿರುವಾಗ ಕಡ್ಡಿ ಆಟ ಅಂತ ಆಡ್ತಾಯಿದ್ವಿ. ಇದು ಏನೋ ಜಪಾನಿದಂತೆ. ಜಪಾನ್ ಅವರೇನೋ ಅಮೌಂಟ್, ಅಂದರೆ ಒಂದೊಂದು ಪ್ರೈಸ್ ಇರುತ್ತೆ ಒಂದೊಂದು ಇದಕ್ಕೆ, ಅದು ಹೇಗೋ ಇದೆ. ಬಟ್ ನಾವು ಕಡ್ಡಿ ಆಟ ಆಡಿದ್ವಿ ಅದರಲ್ಲಿ, ನಾನು ನನ್ನ ಮಗಳು. ಹೀಗಿತ್ತು ನಮ್ಮ ಇವತ್ತಿನ ದಿನ. ತುಂಬ ಚೆನ್ನಾಗಿ ಕಳೀತು, ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಐ ಆಮ್ ಸೋ ಗ್ರೇಟ್ಫುಲ್. ಎಲ್ರಿಗೂ ಇಷ್ಟ ಆಗ್ತಾಯಿದೆ ವಿಡಿಯೋ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಾಯ್ ಬಾಯ್.